ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ದೀಪಾ ಲೈಫ್ ಸ್ಟೈಲ್ ಬ್ಲಾಗ್. ಬರ್ರಿ ಇವತ್ತು ಹುಣ್ಣಿಮೆ ದಿನದ ಬ್ಲಾಗ್ ನೋಡ್ರಿ. ಇದು ಇವತ್ತು ಹುಣ್ಣಿಮೆ ದಿನ ನಾವು ನಮ್ಮ ಮನೆಯಲ್ಲಿ ಬುದ್ಧ ಪೂಜೆ ಮತ್ತು ಪ್ರಾರ್ಥನೆ ಎಲ್ಲ ಹೆಂಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ಹಂಚ್ಕೋತೀನಿ. ಬರ್ರಿ ಇವತ್ತು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಸಾರಿ ಉಟ್ಕೊಂಡಿದ್ದೆ. ವೈಟ್ ಸಾರಿ, ಹುಣ್ಣಿಮೆ ಇತ್ತಲ್ಲ ಅದಕ್ಕೆ ವೈಟ್ ಸಾರಿ ಹಾಕ್ಕೊಂಡು ಪೂಜೆ ಮಾಡಬೇಕಂತ. ಪೂರ್ತಿಯಾಗಿ ವೈಟ್ ಇಲ್ಲ, ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಸಾರಿ ಹಾಕ್ಕೊಂಡು ಸ್ನಾನ ಎಲ್ಲನೂ ಮಾಡಿಕೊಂಡು ಈಗ ಬುದ್ಧ ಪೂಜೆನ ಮಾಡತ್ತೀನಿ. ಮೊದಲು ಮೂರ್ತಿ ಎಲ್ಲನೂ ಕಂಚಿಂದಲ್ಲ, ಅದಕ್ಕೆ ಪಿತಾಂಬರಿಯಿಂದ ಕ್ಲೀನಾಗಿ ತೊಳೆದ್ಬಿಟ್ಟು ಒರೆಸಿ ಇಟ್ಟಿದ್ದೆ. ಅದನ್ನು ಒರೆಸಿ ಇಟ್ಬಿಟ್ಟು ಆಮೇಲೆ ಮನೆ ಬಳಿ ಆಗಿರೋ ದಾಸವಾಳ ಹೂವಿತ್ತು, ಅದನ್ನು ಹರ್ಕೊಂಬಂದು ಅದನ್ನ ಹಾಕ್ಕೊತೀನಿ. ಮೂರ್ತಿಗೆ ಎಲ್ಲದಕ್ಕೂ ಎಲ್ಲ ಕ್ಲೀನಿಗೆ ತೊಳೆದ್ಬಿಟ್ಟು ಗಂಧನ ಹಚ್ಚಿ, ಬೌದ್ಧ ಧರ್ಮದೊಳಗೆ ಹಿಂಗೆ ಪೂಜೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದು ಯಾವ ರೂಲ್ಸ್ನೂ ಇಲ್ಲ, ಯಾವ ಪದ್ಧತಿಗಳು ಇಲ್ಲ. ಮನಸ್ಸು ಶಾಂತವಾಗಿ ಇಟ್ಕೊಂಡು ಶುದ್ಧವಾಗಿ ಇಟ್ಕೊಂಡು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಸಾಕು, ನಮ್ಮ ಮನಸ್ಸು ನೆಮ್ಮದಿಯಾಗಿರುತ್ತೆ. ಅದಕ್ಕೆ ಈಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೂವು ಇಟ್ಟು ಈಗ ದೀಪ ಎಲ್ಲನೂ ಹಚ್ಚಿಬಿಟ್ಟು ಮತ್ತು ಬುದ್ಧರಿಗೆ ಪ್ರಿಯವಾದ ಪಾಯಸ ಮಾಡಬೇಕು. ಶಾವಿಗೆ ಪಾಯಸ ಮಾಡ್ತೀನಿ. ಅದಕ್ಕೂ ಮೊದಲು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪಾಯಸ ಮಾಡಬೇಕು ಅಂತ ದೀಪ ಎಲ್ಲ ಹಚ್ಚಿಬಿಟ್ಟು ಊದಿನ ಕಡ್ಡಿ ಹಚ್ಬಿಟ್ಟು, ಒಂದೇ ದೀಪ ಹಚ್ಚಬಾರ್ದು, ಒಂದೇ ಊದಿನ ಕಡ್ಡಿ ಹಚ್ಚಿದಿರಲ್ಲ ಅಂತ. ಒಂದು ಹಚ್ಚಿದ್ರೆ ಅಪಶಕುನ, ಅದಕ್ಕೆ ಎರಡು ಹಚ್ಚಬೇಕು, ಜೋಡಿಯಾಗಿ ಹಚ್ಚಬೇಕು. ಇವೆಲ್ಲ ಏನೂ ಇಲ್ಲ, ಇವೆಲ್ಲ ಮೂಢನಂಬಿಕೆ ಅನಿಸುತ್ತೆ ನನಗಂತೂ. ಮನಸ್ಸಲ್ಲಿ ಒಳ್ಳೆ ಭಾವನೆ ಇಟ್ಕೊಂಡು ಬೇಡ್ಕೊಂಡ್ರೆ ದೇವರು ಒಳ್ಳೆಯದೇ ಮಾಡ್ತಾನೆ. ಅದಕ್ಕೆ ಈಗ ಫಸ್ಟ್ ದೀಪ ಎಲ್ಲನೂ ಹಚ್ಬಿಟ್ಟು ಬೆಳಗಿನ ಅಡುಗೆ ಎಲ್ಲ ಮಾಡಿದ್ದೆ ನಾನು. ಚಪಾತಿ ಪಲ್ಯ ಎಲ್ಲನೂ ಮಾಡಿ ಡಬ್ಬಿ ಕಟ್ಬಿಟ್ಟು ಎಲ್ಲ ಶಾಲೆಗೆ ಹೋದ್ಲು, ನನ್ನ ಮಗಳು ಶಾಲೆಗೆ ಹೋಗಿದ್ಲು. ಮತ್ತು ಬುತ್ತಿ ಕಟ್ಬಿಟ್ಟು ಎಲ್ಲರನ್ನೂ ಕಳಿಸಿ ಆಮೇಲೆ ನೆಮ್ಮದಿಯಿಂದ ಶಾಂತವಾಗಿ ಪೂಜೆ ಮಾಡಬೇಕು ಅಂತ ಎಲ್ಲ ಮೊದಲು ಕೆಲಸ ಎಲ್ಲನೂ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪೂಜೆ ಮಾಡತ್ತಿದ್ದೆ. ಯಾರೂ ಇರಲಿಲ್ಲ, ಒಬ್ಬಳೇ ಇದ್ದೆ. ಈಗ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿ ಈಗ ಶಾವಿಗೆ ಮಾಡತ್ತೀನಿ ನೋಡ್ರಿ. ಶಾವಿಗೆ ಪಾಯಸ ಮಾಡಬೇಕು. ಅದಕ್ಕೆ ಶಾವಿಗೆ ಮನೆಯಲ್ಲಿ ಮಾಡಿರೋದು ಇರಲಿಲ್ಲ, ಮಾಡಿಸ್ಲಿಲ್ಲ. ಈ ಬೇಸಿಗೆ ಒಳಗೆಲ್ಲ ಮಾಡಿಸಿ ಇಡ್ತಿದ್ವಿ, ಆದರೆ ಈ ಸಲ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಮೊದಲು ಶಾವಿಗೆ ಪಾಯಸನ ಮಾಡಬೇಕು. ಶಾವಿಗೆನ ಸ್ವಲ್ಪ ಮುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಸ್ವಲ್ಪ ಕೆಂಪು ಆಗೋಂಗೆ ಹುರಿಬೇಕು ನೋಡ್ರಿ. ಕೆಂಪು ಹುರಿದ್ಬಿಟ್ಟು ಸ್ವಲ್ಪ ಹಾಲು ಹಾಕಿ ಸಕ್ಕರೆ ಹಾಕಿ ಸ್ವಲ್ಪ ಮಾಡಿದ್ದೆ, ಎಲ್ಲರಿಗೂ ತಿನ್ನುವಾಗಷ್ಟು ಮಾಡಿರಲಿಲ್ಲ, ಸ್ವಲ್ಪ ಪಾಯಸ ಮಾಡಿದ್ದೆ. ಈಗ ನೀರು ಹಾಕಿಬಿಟ್ಟು ನೀರೊಳಗೆ ಸ್ವಲ್ಪ ಹಾಲನ್ನು ಹಾಕಿದ್ದೆ. ಹಾಲು ಹಾಕಿ ಈಗ ಶಾವಿಗೆ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಕೆಂಪಿಗೆ, ಆ ಶಾವಿಗೆನ ಹಾಕಿಬಿಟ್ಟು ಸ್ವಲ್ಪ ಒಂದು 2 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಸಕ್ಕರೆ ಒಂದು ಸ್ವಲ್ಪ ಹಾಕಿ ಒಂದು 2 ಸ್ಪೂನ್ ಸಕ್ಕರೆ ಹಾಕಿಬಿಟ್ಟು ಕುದಿಸ್ಬಿಟ್ಟು ಶಾವಿಗೆ ಪಾಯಸ ರೆಡಿ ಆಗ್ತದೆ ನೋಡ್ರಿ. ಇದು ಎಲ್ಲ ಕುದ್ಮೇಲೆ ಸ್ವಲ್ಪ ಸಕ್ಕರೆ ಒಂದು 2 ಸ್ಪೂನ್ ಸಕ್ಕರೆ ಹಾಕಿಬಿಟ್ಟು ಆಮೇಲೆ ಇದನ್ನ ತೆಗೆದು ಬಿಡ್ತೀನಿ. ಆಯಿತು, ಇಷ್ಟೇ ಇದು ಪಾಯಸ ರೆಡಿ ಆಯಿತು. ಪಾಯಸ ಎಲ್ಲ ರೆಡಿ ಆದ್ಮೇಲೆ ಇದನ್ನು ಬುದ್ಧರಿಗೆ ಒಯ್ದು ಇಟ್ಬಿಟ್ಟು ನಮಸ್ಕಾರ ಮಾಡಬೇಕು.
ಈಗ ನಮಸ್ಕಾರ ಮಾಡತ್ತೀನಿ. ಪಾಯಸ ಇಟ್ಬಿಟ್ಟು ಒಂದು ಕ್ಯಾಂಡಲ್ ಹಚ್ಚಿ ಮನಸ್ಫೂರ್ತಿಯಾಗಿ ನೆಮ್ಮದಿಯಾಗಿ ಬೇಡ್ಕೊಂಡು ಈ ಥರ ಪೂಜೆ ಎಲ್ಲನೂ ಮಾಡಿದೆ ನೋಡ್ರಿ. ದೀಪ ಹಚ್ಬಿಟ್ಟು ಒಂದು ಕ್ಯಾಂಡಲು, ಒಂದು ಊದಿನ ಕಡ್ಡಿ ಮತ್ತು ಪಾಯಸ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಇನ್ನು ಪ್ರೇಯರ್ ಮಾಡಬೇಕು. ಒಬ್ಬಳೇ ಇದನ್ನೆಲ್ಲ ಶಾಂತವಾಗಿ ಎಷ್ಟು ಅವತ್ತು ದಿನ ಪೂರ್ತಿ ಎಷ್ಟು ಶಾಂತವಾಗಿದ್ದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಶಾಂತವಾಗಿದ್ದೆ. ಈಗ ಪ್ರೇಯರ್ ಮಾಡಬೇಕು, ಅದಕ್ಕೆ ಬುಕ್ ತೊಗೊಂಡು ಪ್ರೇಯರ್ ಮಾಡತ್ತೆ ನೋಡ್ರಿ. बुद्धं भगवन्तं अभिवादयामि स्वाकातो भगवतो धम्मं नमस्सामि सुपटीपन्नो भगवतो सावकसङ्गो सङ्गं नमामि नमो तस्स भगवतो अरहतो सम्मा सम्बुद्धस्स नमो तस्स भगवतो अरहतो सम्मा सम्बुद्धस्स नमो तं गच्छामि धम्मं शरणं गच्छामि संघं शरणं गच्छामि. ಈಗ ಪ್ರೇಯರ್ ಎಲ್ಲ ಮಾಡಿ ಮುಗಿಸಕ್ಕೆ ಸ್ವಲ್ಪ ಊಟ ಎಲ್ಲ ಮಾಡಿಬಿಟ್ಟು ಕೂತಿದ್ದೆ. ಆಮೇಲೆ ಜೋರು ಮಳೆ ಬಂತು, ಸಿಕ್ಕಾಪಟ್ಟೆ ಜೋರಿತ್ತು ಮಳೆ. ಮಳೆ ಅಂತೂ ಫುಲ್ ಜೋರಿತ್ತು ಮತ್ತು ಬಟ್ಟೆ ತಗೊಳ್ಳೋಕ್ಕೂ ಆಗಲಿಲ್ಲ ನನಗೆ. ಹಾಗೆ ಮಳೆ ಬರತ್ತಿತ್ತು, ಸುಮ್ಮನೆ ಕೂತ್ಕೊಂಡೆ. ಹಾಗೆ ಸಂಜೆ ಆಗೋಯ್ತು. ಸಂಜೆ ಅಡುಗೆ ಮಾಡಬೇಕಂತ ಬಂದೆ ನೋಡ್ರಿ. ಸಂಜೆಯಿಂದ ಮತ್ತೆ ಕಂಟಿನ್ಯೂ ಮಾಡೀನಿ ಬ್ಲಾಗ್. ಸಂಜೆ ಸಬ್ಬಸ್ಗೆ ಪಲ್ಯ ಮತ್ತು ರೊಟ್ಟಿ ಮಾಡಬೇಕು ಅಂದ್ಕೊಂಡೀನಿ. ಅದಕ್ಕೆ ಸಬ್ಬಸ್ಗೆ ಪಲ್ಯ ಎಲ್ಲನೂ ಸೋಸಿ ಕಟ್ ಮಾಡಿ ಇಟ್ಟಿದ್ದೆ ಮೊದಲೇ, ಮತ್ತು ಬೆಳ್ಳುಳ್ಳಿನೂ ಸೋಸಿ ಇಟ್ಕೊಂಡಿದ್ದೆ ನೋಡಿರಿ. ಸಬ್ಸಿ ಪಲ್ಯ ಜೊತೆ ಜೋಳದ ರೊಟ್ಟಿ ಸೂಪರಾಗಿರ್ತದೆ. ಜೋಳದ ರೊಟ್ಟಿ ಅಂತ ಸೂಪರಾಗಿ ಹತ್ತದ. ಅದಕ್ಕೆ ಪಲ್ಯ ಎಲ್ಲನೂ ಚಲೋದಕ್ಕೆ ಕಟ್ ಮಾಡಿಬಿಟ್ಟು ಈಗ ತೊಳಿಬೇಕೆ. ಪಲ್ಯ ಎಲ್ಲ ತೊಳಿಬೇಕು. ಸಬ್ಬಸ್ಗೆ ಪಲ್ಯ ಒಳಗೆ ನಾವು ಹೆಸರು ಕಾಳು ಹಾಕಿ ಮಾಡಿಬಿಡ್ತೀವಿ. ಹೆಸರು ಕಾಳನ್ನ ಒಂದು 2-3 ಗಂಟೆ ನೆನೆ ಇಟ್ಟಿದ್ದೆ. ಮಧ್ಯಾಹ್ನನೇ ಹೆಸರು ಕಾಳನ್ನ ನೆನೆ ಇಟ್ಬಿಟ್ಟು ಆಮೇಲೆ ಈಗ ಮಾಡ್ತೀನಿ ಪಲ್ಯ. ಸಬ್ಬಸ್ಗೆ ಪಲ್ಯ ಮಾಡೋಕೆ ಸ್ವಲ್ಪ ಅದನ್ನು ತೊಳಿಬೇಕು. ನೀಟಿಗೆ ತೊಳೆದ್ಬಿಟ್ಟು ಅದು ನೀರೆಲ್ಲ ಬಸಿಲಿ. ನೀರು ಬಸಿದ್ಮೇಲೆ ಅಂತೂ ಪಲ್ಯಗಳದೇ ಸೀಸನ್ ನೋಡ್ರಿ. ಎಲ್ಲ ಥರನೂ ಪಲ್ಯಗಳು ಸಿಗ್ತಾವೆ. ಮೆಂತ್ಯ ಪಲ್ಯ, ಸಬ್ಬಸ್ಗೆ ಪಲ್ಯ. ನಮ್ಮ ಕಡೆ ಅಂತೂ ಪಲ್ಯಗಳು ಜಾಸ್ತಿನೇ ಬೆಳೀತಾರೆ. ಸೊಪ್ಪು ನಾವು ಪಲ್ಯ ಅಂತೀವಿ, ನಿಮ್ಮ ಕಡೆ ಸೊಪ್ಪು ಅಂತಾರೇನೋ. ನಮ್ಮ ಉತ್ತರ ಕರ್ನಾಟಕ ಕಡೆ ಪಲ್ಯನೇ ಅಂತೀವಿ. ರಾಜಗಿರಿ ಪಲ್ಯ, ಮೆಂತ್ಯ ಪಲ್ಯ, ಕಿರಿಸಲಿನ ಪಲ್ಯ, ಹಿಂಗೆ ಬರೀ ಪಲ್ಯಗಳು ಜಾಸ್ತಿ ಸಿಗ್ತಾವೆ. ಈಗ ಸ್ವಲ್ಪ ರೇಟ್ನೂ ಕಡಿಮೆ ಆಗಿರ್ತಾವೆ, ಜಾಸ್ತಿನೂ ಬೆಳೆದಿರ್ತಾರೆ. ಅದಕ್ಕೆ ದಿನ ಒಂದೊಂದು ಪಲ್ಯ ಮಾಡ್ಕೊತೀನಿ ರೀ. ಆರೋಗ್ಯನೂ ಚಲೋ ಆಗಿರ್ತೈತಿ. ಈಗ ಪಲ್ಯಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡೀನಿ. ಏನು ಒಗ್ಗರಣೆ ಹಾಕಿಬಿಟ್ಟು ಪಲ್ಯ ಮಾಡಿದ್ರೆ ಆಯ್ತು ನೋಡ್ರಿ. ಇದು ಪಲ್ಯನ ಎಲ್ಲ ನೀಟಿಗೆ ತೊಳೆದು ಸ್ವಲ್ಪ ನೀರು ಬಸಿಯಾಕಿಟ್ಟಿನಿ. ಅದಕ್ಕೆ ಈಗ ಬ್ಯಾಳಿನೂ ನೆನೆ ಇಟ್ಟಿದ್ನಲ್ಲ, ಅದನ್ನು ಕ್ಲೀನ್ ಮಾಡಿರಲಿಲ್ಲ, ನಾನು ಹಾಗೆ ನೆನೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಹಳ್ಳೆನೂ ಇರಬಾರ್ದು ಅಂಥೇಳಿ ಈ ಥರ ಮಾಡತ್ತೀನಿ ನೋಡ್ರಿ. ಕಾಳುಗಳೆಲ್ಲ ಮುಂದೆ ಬರ್ತಾವೆ. ಹಾಗೇನೆ ಹಳ್ಳಿಗಳಿದ್ರೆ ಮತ್ತು ನೆನೆಯಿಲ್ಲಾರ ಕಾಳುಗಳಿದ್ರೆ ಹಿಂದೆ ಉಳಿತಾವು. ಅದಕ್ಕೆ ಈ ಥರ ಮಾಡೋದು. ಈ ಥರ ಮಾಡಿಬಿಟ್ಟು ಈಗ ಬ್ಯಾಳಿ ಎಲ್ಲನೂ ತೆಗೆದು ಸೈಡಿಗೆ ಇಟ್ಕೊಂಡು ಆಮೇಲೆ ಈ ಪಲ್ಯ ಇಟ್ಟು ಒಗ್ಗರಣೆ ಹೊಡೆದು ಬಿಡ್ತೀನಿ. ಈ ಥರ ನೀರೆಲ್ಲನೂ ತೊಳ್ಕೊಂಡ್ಬಿಟ್ರೆ ನೀಟಿಗೆ ಹಳ್ಳುಗಳೇನಿದ್ರೆ ಕೆಳಗೆ ಹೋಗಿ ಕುಂದಿರ್ತಾವೆ. ಈಗ ಎಲ್ಲ ಪಲ್ಯಕ್ಕೆ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ಈಗ ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೊಂಡು ಅದಕ್ಕೆ ಮೆಣಸಿನ್ಕಾಯಿನ ಒಂದು 4 ಕಟ್ ಮಾಡ್ಕೊಳತ್ತೀನಿ. ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕೋದು.
ಇದಕ್ಕೆ ಏನಿಲ್ಲ, ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕು. ಜಾಸ್ತಿ ಎಣ್ಣೆ ಹಾಕೋಬಾರ್ದು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಏನು ಜಾಸ್ತಿ ಸಾಸಿವೆ ಜೀರಿಗೆ ಇಂಥದ್ದೆಲ್ಲ ಹಾಕಬಾರ್ದು. ಬರೀ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಎರಡೇ ಹಾಕೋದು. ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡಿನಿ. ಅದನ್ನು ಜಜ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡೇ ಹಾಕೋದು. ಎರಡೂ ಹಾಕಿ ಚಲೋ ಹೊತ್ತಿಗೆ ಫ್ರೈ ಆದಮೇಲೆ ಪಲ್ಯ ಹಾಕಿಬಿಟ್ರೆ ಆಯಿತು. ಪಲ್ಯ ಹಾಕಿಬಿಟ್ಟು ಸ್ವಲ್ಪ ಮೆತ್ತಗಾಗಬೇಕು ಅದು ಪಲ್ಯ. ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಗೆ ಫ್ರೈ ಆದಮೇಲೆ ಈಗ ಪಲ್ಯ ಹಾಕ್ಕೊಳತ್ತೀನಿ ನೋಡ್ರಿ. ಪಲ್ಯ ಹಾಕ್ಕೊಂಡು ಸ್ವಲ್ಪ ಕೈಯಾಡಿಸ್ಬೇಕು. ಕೈಯಾಡಿಸಿ ಸ್ವಲ್ಪ ಮೆತ್ತಗಾಗ್ಲದು. ಮತ್ತು ಇದಕ್ಕೆ ಹೆಸರು ಕಾಳನ್ನ ನೆನೆ ಹಾಕಿದ್ರೆ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿಬಿಟ್ಟೆ. ಹೆಸರು ಕಾಳು ನೆನೆಸಿರ್ತೀವಲ್ಲ, ಒಂದು ಸ್ವಲ್ಪ ಕುದಿಸ್ಬೇಕು. ಅದನ್ನು ಒಂದು ಉಗ ಬರೋಂಗೆ ಕುದಿಸ್ಬೇಕಿತ್ತು. ನಾನು ನೆನಪಾರ ಹಾಗೆ ಹಾಕಿಬಿಟ್ಟೆ, ಸಾರಿ. ನೀವು ಒಂದು ಸ್ವಲ್ಪ ಬೇಯಿಸ್ಬೇಕು, ಪೂರ್ತಿಯಾಗಿ ಬೇಯಿಸ್ಬಾರ್ದು. ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಹಾಕಿದ್ರೆ ಚಲೋ ಆಗ್ತೈತೆ. ಮತ್ತು ಬೇಗನೂ ಕುದೀತೈತಲ್ಲ, ಅದಕ್ಕೆ ನಾನು ಸ್ವಲ್ಪ ಕುದಿಸ್ಬೇಕಿತ್ತು, ಹಾಗೆ ಹಾಕಿಬಿಟ್ಟೆ. ಯಾವುದೋ ಏನೊಳಗೆ ಈ ಥರ ಕಾಳುಗಳನ್ನ ಹಾಕಿ ಎಲ್ಲನೂ ಫ್ರೈ ಮಾಡಿಬಿಟ್ಟು ಎಷ್ಟು ಬೇಕೋ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚಲೋ ಹೊತ್ತಿಗೆ ಕೈಯಾಡಿಸ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿ ಇದನ್ನು ಮೇಲೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಕುದಿಸ್ಬಿಟ್ರೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು, ಇದು ಒಂದು ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ನೀರೆಲ್ಲ ಬಿಟ್ಟಿರ್ತೈತಿ. ನೀರು ಬಿಟ್ಮೇಲೆ ಇದು ಪಲ್ಯ ಕಾಳುಗಳೆಲ್ಲ ಚಲೋ ಹೊತ್ತಿಗೆ ಕುದೀತಾವೆ. ಇದನ್ನು ಮ್ಯಾಗ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಕುದಿಸ್ಬಿಟ್ರೆ ಆಯ್ತು ನೋಡ್ರಿ. ಈ ಹಂಗೆ ಚಹಾ ಮಾಡಿಕೊಡಾತಿದ್ದೆ. ಪಲ್ಯ ಮಾಡಿಬಿಟ್ಟು ಚಹಾ ಮಾಡಿಕೊಟ್ಟು ಆಮೇಲೆ ರೊಟ್ಟಿ ಮಾಡಬೇಕು. ಚಹಾ ಮಾತ್ರ ಎಷ್ಟು ರಾತ್ರಿ ಆದರೂ ನಮ್ಮ ಮನೆಯೊಳಗೆ ಚಹಾ ಬಿಡ್ತಾರೆ ನಮ್ಮ ಮನೆಯವರು. ಅದಕ್ಕೆ ಅವರಿಗೆ ಸ್ವಲ್ಪ ಚಹಾ ಮಾಡಿಕೊಟ್ಟು ಆಮೇಲೆ ರೊಟ್ಟಿ ಮಾಡಾಕತ್ತೆ. ನಾನು ಕಟ್ಟಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅಷ್ಟೊತ್ತಿಗೆ ಪಲ್ಯ ಎಲ್ಲನೂ ಕುದ್ದಿತ್ತು. ಕಾಳು ಪಲ್ಯ ಎಲ್ಲ ಕುದ್ದಿತ್ತು ನೋಡ್ರಿ. ಕುದ್ದಿತ್ತು. ಈಗ ಅದನ್ನು ಕೆಳಗಿಳಿಸ್ಬಿಟ್ಟು ರೊಟ್ಟಿ ಮಾಡಬೇಕು. ಪಲ್ಯ ಐತಂದಮೇಲೆ ರೊಟ್ಟಿ ಇರ್ದಿದ್ರೆ ಹೆಂಗೆ ಹೇಳ್ರಿ. ಅದಕ್ಕೆ ರೊಟ್ಟಿನೇ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ. ಚಪಾತಿ ಜೊತೆ ಎಲ್ಲ ಇದು ಚಲೋ ಹತ್ತೋದಿಲ್ಲ. ಅದಕ್ಕೆ ಪಲ್ಯ ಕೂಡ ಬಿಸಿ ಬಿಸಿ ರೊಟ್ಟಿ ಇದ್ರೇ ಚಲೋ ಹತ್ತದ. ಅದಕ್ಕೆ ಇದು ಕಾಳೆಲ್ಲ ಕುದ್ದಿತ್ತಿಲ್ಲ ನೋಡಿಬಿಟ್ಟು ಇದನ್ನು ಕೆಳಗಿಳಿಸ್ದೆ. ಕುದ್ದಿತ್ತು ಸ್ವಲ್ಪ. ಕುದ್ದಿದ್ದಾದಮೇಲೆ ಈಗ ಜೋಳದ ಹಿಟ್ಟು ಸಾನಿಸ್ಕೊಂಡ್ಬಿಟ್ಟು ಇದಕ್ಕೆ ಜಿಗಿ ಹಾಕ್ಕೊಂಡು ಈಗ ಎಲ್ಲ ನಾದ್ಕೊಂಡು ಈಗ ರೊಟ್ಟಿನೂ ಮಾಡ್ಬೇಕು ನೋಡ್ರಿ. ನಾದ್ಕೊಂಡು ಆ ಹಿಟ್ಟೆಲ್ಲ ನಾದ್ಕೊಂಡೆ. ಸ್ವಲ್ಪ ಗಟ್ಟಿಯಾಗಿತ್ತು. ಅದಕ್ಕೆ ಇವತ್ತು ಬಡ್ದು ಮಾಡೋದು ಬೇಡ ಅಂತ ಹೇಳಿ ಬೆಳ್ಳುನ್ಗಿನೇ ಮಾಡತ್ತಿದ್ದೆ. ಬೆಳ್ಳುನ್ಗಿಲಿ ಈಸಿಯಾಗಿ ಹಾಕೋದು ನೋಡ್ರಿ. ರೊಟ್ಟಿ ಬರಲಾರ್ದವ್ರಿಗೆ ಸದ್ಯಕ್ಕೆ ರೊಟ್ಟಿ ಈಸಿಯಾಗಿ ಬರ್ತಾವೆ ಮತ್ತು ತೆಳ್ಳಗೇನು ಬರ್ತಾವೆ. ನಮ್ಮ ಉತ್ತರ ಕರ್ನಾಟಕ ಒಳಗೆ ರೊಟ್ಟಿ ತೆಳ್ಳಗೆ ಮಾಡ್ಬೇಕಂದ್ರೆ ಇದೊಂದು ಟ್ರಿಕ್ ಅಂತಲೇ ಹೇಳ್ಬೋದು. ಒಬ್ಬರು ಕೈಲೇ ಬಡಿದ್ಬಿಟ್ಟು ತೆಳ್ಳಗೆ ಮಾಡ್ತಾರೆ. ಹಂಗೆ ಮಾಡೋಕ್ಕೆ ಬರದೇ ಇರೋರು ಈ ಥರ ಬೆಳ್ಳುನ್ಗಿಲೆ ತೆಳ್ಳಗೆ ಖಡಕ್ ರೊಟ್ಟಿನೂ ಮಾಡ್ತಾರೆ ನೋಡ್ರಿ. ರೊಟ್ಟಿ ಎಲ್ಲನೂ ಮಾಡ್ಕೊಂಡು ಮತ್ತು ಪಲ್ಯ ಎಲ್ಲನೂ ರೆಡಿ ಆಗಿತ್ತು. ರೊಟ್ಟಿ ಎಲ್ಲ ಮಾಡ್ಕೊಂಡು ಇನ್ನು ಊಟ ಮಾಡಬೇಕು. ರೊಟ್ಟಿ ಎಲ್ಲ ಮಾಡಿ ಮುಗಿಸಿ ಮತ್ತು ಆಮೇಲೆ ಪಲ್ಯ ಎಲ್ಲನೂ ಮಾಡಿದ್ವಿ. ಇನ್ನು ಊಟ ಮಾಡ್ಬೇಕು ನೋಡ್ರಿ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ಇದೇ ಥರ ಆಯಿತು ನೋಡ್ರಿ ನಮ್ಮ ಇವತ್ತಿನ ದಿನ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.